ಪ್ರೈಸ್ ದಿ ಲಾರ್ಡ್ ಎಲ್ಲರಿಗೂ. ನಾನು ಇವತ್ತು ಇನ್ನೊಂದು ಶ್ರೇಷ್ಠವಾದ ಸಾಕ್ಷಿ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜಿಮ್ ಎಲಿಯಟ್ ಮತ್ತು ಅವನ ಸ್ನೇಹಿತರು ಇವರು ಮಾಡಿದಂಥ ಸಾಹಸ ಕಾರ್ಯವನ್ನು ನಾವು ತಿಳಿದ್ರೆ ನಮಗೆ ತುಂಬ ಇನ್ಸ್ಪಿರೇಷನ್ ಆದಂಥ ಸ್ಟೋರಿ ಇದು. ಇದು ಈಕ್ವಿಡಾರ್ ಅರಣ್ಯ ಅಂತ ಆಫ್ರಿಕಾ ಖಂಡದಲ್ಲಿ ಅಮೆಝಾನ್ ಅಡವಿ ಎಲ್ಲ ಕೇಳಿದಿರಲ್ಲ, ಅಮೆಝಾನ್ ಕಾಡು, ಅದರಲ್ಲಿ ಒಂದು ಭಾಗ ಈಕ್ವಿಡಾರ್ ಅರಣ್ಯದಲ್ಲಿ ತುಂಬ ಜನರು, ನರಮಾಂಸ ಭಕ್ಷಕರೇ ತುಂಬ ಜನರು ಇರ್ತಿದ್ರು. ಅಂಥವರ ಮಧ್ಯದಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಹೋದಂಥವರೇ ಈ ಜಿಮ್ ಎಲಿಯಟ್ ಮತ್ತು ಅವನ ಸ್ನೇಹಿತರು. ಇವರ ಒಂದು ಜೀವನ ಏನು ಅಂತ ನೋಡುವಾಗ, ಜಿಮ್ ಎಲಿಯಟ್ ಅನ್ನೋರು ತುಂಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಅವ್ರ ಸ್ನೇಹಿತರು ಕೂಡ ಅಷ್ಟೇ, ಎಲ್ಲರೂ ತುಂಬ ಶ್ರೀಮಂತವಾದ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. ಚಿಕ್ಕ ಪ್ರಾಯದಲ್ಲಿ ತಂದೆ ತಾಯಿ ಒಂದು ಭಯಭಕ್ತಿಯಿಂದ ನಡೆಸೋದ್ರಿಂದ ಚಿಕ್ಕ ಪ್ರಾಯದಲ್ಲಿ ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ರಕ್ಷಣೆಯ ಒಂದು ಅನುಭವದಲ್ಲಿ ಬಂದು ಚಿಕ್ಕಂದಿನಿಂದಲೇ ದೇವರಿಗೋಸ್ಕರವಾಗಿ ಏನಾದರೂ ಮಾಡಬೇಕು ಎನ್ನುವಂಥ ಆಸೆ ಉಳ್ಳವರಾಗಿದ್ದರು. ಅವರು ಸಾಕ್ಷಿಯಲ್ಲಿ ಒಂದು ಮಾತಿದೆ, ಅವರು 6 ವರ್ಷ ಮಗು ಇರುವಾಗಲೇ ಈಗ ದೇವರಿಗೋಸ್ಕರ ನಾನು ಏನಾದರೂ ಮಾಡಲಿಕ್ಕೆ ಸಿದ್ಧ ಅಂತ ಒಂದು ಮಾತು ಹೇಳಿದ್ರಂತೆ ಅವ್ರ ತಂದೆ ತಾಯಿ ಹತ್ರ. ಅಂಥ ಒಂದು ತೀರ್ಮಾನ ಅವರಲ್ಲಿ ಇತ್ತಂತೆ. ಅವರು ಚಿಕ್ಕಂದಿನಿಂದಲೇ ದೇವರ ಸತ್ಯವನ್ನು ತಿಳ್ಕೊಂಡು ಮಿಷನರಿ ಸ್ಟೋರಿಗಳನ್ನು ಹೆಚ್ಚಾಗಿ ಓದ್ತಿದ್ರಂತೆ. ಮಿಷನರಿಗಳು ಯಾರ್ಯಾರು ಯಾವ್ಯಾವ ರೀತಿಯಾಗಿ ದೇವರ ಸೇವೆ ಮಾಡಿದ್ರು, ಯಾರ್ಯಾರು ಯಾವ ರೀತಿಯಲ್ಲಿ ಅವರ ಸಮರ್ಪಣೆಯನ್ನು ತೋರಿಸ್ಕೊಂಡ್ರು ಅಂತ ಮಿಷನರಿ ಸ್ಟೋರೀಸ್ನ ಹೆಚ್ಚಾಗಿ ತಿಳ್ಕೊಳ್ತಿದ್ರಂತೆ. ಆವಾಗ ಅವರಲ್ಲಿ ಆದಂಥ ಈ ಒಂದು ಆಸೆ, ನಾನು ಕೂಡ ಅವರಂತೆ ಒಬ್ಬ ಮಿಷನರಿಯಾಗಿ ಕೆಲಸ ಮಾಡಬೇಕು ಅಂತ. ಇವರಿಗೆ ತುಂಬ ಜ್ಞಾನ ಇತ್ತು, ತುಂಬ ಚೆನ್ನಾಗಿ ಓದಿದ್ರು. ಇವರು ಯಾವ ರಂಗದಲ್ಲಾದರೂ ಮುಂದೆ ಹೋಗಲಿಕ್ಕೆ ಅವಕಾಶ ಇತ್ತು. ಆದರೆ ಇವರು ಆರಿಸ್ಕೊಂಡಂಥ ರಂಗ ಯಾವುದು ಅಂದರೆ ಮಿಷನರಿ ಸೇವೆ. ಇವರನ್ನು ತುಂಬ ಜನ ಹೇಳಿದ್ರಂತೆ, ನೀನು ರಾಜಕೀಯಕ್ಕೆ ಬಂದರೆ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ರಾಜಕೀಯಕ್ಕೆ ಬಂದರೆ ನೀನು ಎಷ್ಟೋ ಉನ್ನತವಾದ ಸ್ಥಾನಕ್ಕೆ ಹೋಗ್ತೀಯ ಅಂತ. ಆದರೆ ಅದರ ಮೇಲೆ ಇವರಿಗೆ ಇಷ್ಟ ಇರಲಿಲ್ಲ. ಚಿಕ್ಕಂದಿನಿಂದ ಇವರಿಗಿರುವಂಥ ಆಸೆ ಒಂದೇ, ಸೇವೆ ಮಾಡಬೇಕು, ದೇವರ ಸೇವೆ. ಅದು ಯಾವ ರೀತಿಯ ಸೇವೆ ಅಂದರೆ ಎಲ್ಲರೂ ಮಾಡುವಂತಲ್ಲ, ವಿಭಿನ್ನವಾದ ಸೇವೆ. ಇಲ್ಲಿವರೆಗೂ ದೇವರ ಬಗ್ಗೆ ತಿಳಿದೇ ಇರುವವರ ಮಧ್ಯಕ್ಕೆ ನಾನು ಹೋಗಿ ಅವರಿಗೋಸ್ಕರ ದೇವರ ಸೇವೆ ಮಾಡಬೇಕು, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಮಾತು ತುಂಬ ಸರಿ ಹೇಳಿದ್ರಂತೆ ಅವರು. ನೋಡಿ, ಮನುಷ್ಯನ ಜೀವನದಲ್ಲಿ ಎಲ್ಲದಕ್ಕಿಂತ ಬೆಲೆಯುಳ್ಳದ್ದು ಯಾವುದು ಅಂದರೆ, ಮನುಷ್ಯನಿಗೆ ಕೇಳಿದ್ರೆ ಹೇಳ್ತಾನೆ, ನಾವೆಲ್ಲ ಹೇಳ್ತೀವಿ ಪ್ರಾಣ ಅಂತ. ಪ್ರಾಣನ ಮುಂದೆ ಯಾವುದನ್ನು ಬೆಲೆಯುಳ್ಳದ್ದಾಗಿ ನಾವು ಎಣಿಸೋದೇ ಇಲ್ಲ. ಅಂಥ ಬೆಲೆಯುಳ್ಳದನ್ನೇ ನಾನು ದೇವರಿಗೋಸ್ಕರ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡನು ಜಿಮ್ ಜೊತೆ ಅವನ ಸ್ನೇಹಿತರು ಕೂಡ ಅದೇ ರೀತಿಯಾದ ಒಂದು ಅಭಿಪ್ರಾಯ ಉಳ್ಳವರೇ ಆಗಿದ್ರಂತೆ. ಅದಕ್ಕೆ ಯಾರು ಆ ರೀತಿಯಾದ ಅಭಿಪ್ರಾಯ ಉಳ್ಳವರಾಗಿದ್ದಾರೋ ಅವರನ್ನೇ ಸ್ನೇಹಿತರನ್ನಾಗಿ ಮಾಡಿಕೊಂಡ ಜಿಮ್. ನೋಡಿ, ಈ ಲೋಕದಲ್ಲಿ ನಾವು ಸ್ನೇಹಿತರ ಗುಂಪನ್ನು ನೋಡ್ತೀವಿ. 2-3 ಅಲ್ಲಿ ಸೇರಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾರು ನೀವು ಅಂತ ಕೇಳಿದ್ರೆ ನಾವು ಫ್ರೆಂಡ್ಸ್ ಅಂತಾರೆ. ಫ್ರೆಂಡ್ಸ್ ಎಲ್ಲ ಸೇರಿ ಮಾಡೋ ಕೆಲಸ ಏನು ಅಂತ ನಾವು ನೋಡಿದ್ರೆ, ಈಗಿನ ಕಾಲದಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ಡ್ರಿಂಕ್ಸ್ ಮಾಡ್ತಾರೆ, ಫ್ರೆಂಡ್ಸ್ ಎಲ್ಲ ಸೇರಿ ಇನ್ನೊಂಥರ ಎಂಜಾಯ್ ಮಾಡ್ತಾರೆ. ಅದು ಇದು ಅಲ್ಲಿ ಇಲ್ಲಿ ಪಾರ್ಕ್ ಪಬ್ ಅಂತ ಹೋಗ್ತಾರೆ. ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಮಾಡೋಂಥ ಕೆಲಸ ಏನು ಗೊತ್ತಾ? ಹಾಳು ಕೆಲಸನೇ. ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ಮಾಡೋಂಥದ್ದು ಏನು ಗೊತ್ತಾ? ಉಪಯೋಗಕ್ಕೆ ಬಾರದು, ಆ ಕ್ಷಣಕ್ಕೆ ಮಾತ್ರ ಸಂತೋಷ ಕೊಡುವಂಥ ಕೆಲಸಗಳನ್ನೇ ಮಾಡ್ತಾರೆ ಹೊರತು ಫ್ರೆಂಡ್ಸ್ ಎಲ್ಲ ಸೇರಿ ಯಾವುದಾದ್ರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನುವ ಆಲೋಚನೆ ಬರೋದೇ ಇಲ್ಲ. ಯಾಕಂದರೆ ಫ್ರೆಂಡ್ಸ್ ಅಂತ ಸೇರಿದಾಗ ಕೇವಲ ಸಂತೋಷದ ಬಗ್ಗೆನೇ ಆಲೋಚನೆ ಮಾಡ್ತಾರೆ ಹೊರತು ಒಳ್ಳೆಯದ್ರ ಕೆಟ್ಟದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಅಂಥ ಒಂದು ಸ್ನೇಹಿತರ ಗುಂಪಲ್ಲಿ ಇರೋದಕ್ಕಿಂತ ಸ್ನೇಹಿತನಿಲ್ಲದಿರುವುದೇ ಉತ್ತಮ ಅಂತ ಒಂದು ಒಳ್ಳೆಯ ಅಭಿಪ್ರಾಯ. ಆದರೆ ಜಿಮ್ ಎಲಿಯಟ್ ಮತ್ತು ಫ್ರೆಂಡ್ಸ್ ಅವರನ್ನು ನೋಡುವಾಗ ಆ ಗುಂಪಲ್ಲಿ 5 ಜನ ಅವರು ಸ್ನೇಹಿತರು. ಆ ಗುಂಪಲ್ಲಿರುವ ಒಬ್ಬೊಬ್ಬರಿಗೂ ಕೂಡ ದೇವರಿಗೋಸ್ಕರವಾಗಿ ಏನಾದರೂ ಮಾಡಬೇಕನ್ನುವಂಥ ಆಸೆ, ಒಂದು ಛಲ ಅವರಲ್ಲಿತ್ತಂತೆ. ಅದಕ್ಕೆ ಅವ್ರೇನು ಮಾಡಿದ್ರು ಅಂದರೆ, ಸ್ವಲ್ಪ ದಿನ ಸಿಟಿಯಲ್ಲಿ ಜಾಬ್ ಮಾಡ್ಕೊತ ನಾರ್ಮಲ್ ಆಗಿ ಸೇವೆ ಸಲ್ಲಿಸಿದ ಆಮೇಲೆ ಎಲ್ಲರೂ ಒಂದು ಮಾತಲ್ಲಿ ಬಂದರು, ನಾವು ಇಲ್ಲಲ್ಲ ದೇವರ ಸೇವೆ ಮಾಡಬೇಕಾಗಿದ್ದು, ನಾವು ಯಾರೂ ಹೋಗದೇ ಇರುವಂಥ ಸ್ಥಳಕ್ಕೆ ಹೋಗಿ, ಅಂದರೆ ಇಲ್ಲಿವರೆಗೂ ಸುವಾರ್ತೆ ತಲುಪದೇ ಇರುವಂಥ ಸ್ಥಳಕ್ಕೆ ಹೋಗಿ ನಾವು ಸುವಾರ್ತೆ ಸಾರಬೇಕು ಅಂತ ಒಬ್ರಿಗೊಬ್ರು ಮಾತಾಡಿಕೊಂಡು, ಸರಿ ಹಾಗಿದ್ರೆ ಎಲ್ಲಿ ಹೋಗೋಣ ಅಂತ ಅವರು ಆಲೋಚನೆ ಮಾಡುವಾಗ, ಅಮೆಝಾನ್ ಕಾಡಿನಲ್ಲಿ ಈಕ್ವಿಡಾರ್ ಅನ್ನುವಂಥ ಒಂದು ಸ್ಥಳ ಇದೆ. ಅಲ್ಲಿ ಆಕು ಜನರಂತ ಇದ್ದಾರೆ. ಅವರು ನರಮಾಂಸ ಭಕ್ಷಕರು.
ಅವರಿಗೆ ಒಳ್ಳೆಯದು ಕೆಟ್ಟದರ ಪರಿಜ್ಞಾನ ಗೊತ್ತಿಲ್ಲ, ಮೈಮೇಲೆ ಬಟ್ಟೆ ಹಾಕೊಳ್ಳೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರ ಆಹಾರ ಏನು ಅಂದರೆ ಈ ಥರ ನರಮಾಂಸವನ್ನು ತಿನ್ನೋದು. ಯಾರಾದರೂ ಬಂದರೆ ಮನುಷ್ಯನೂ ಕೂಡ ಸಾಯಿಸ್ಕೊಂಡು ತಿಂದುಬಿಡ್ತಾರೆ. ಆಮೇಲೆ ಗೆಡ್ಡೆ ಗೆಣಸು ಹಣ್ಣು ಹಂಪಲು ಈ ರೀತಿಯಾಗಿ ಕಾಡಿನ ಜನರು ಏನು ತಿಂತಿದ್ರು ಅದು ತಿಂತಿದ್ರು. ಆದರೆ ಮನುಷ್ಯರು ಬಂದರೆ ಇವರು ನಮ್ಮಂತೆ ಮನುಷ್ಯರು ಅಂತ ತಿಳ್ಕೊಳ್ಳುವಂಥ ಜ್ಞಾನವೂ ಇಲ್ಲದೆ ಅವರನ್ನು ಕೂಡ ಸಾಯಿಸಿ ತಿನ್ನುವಂಥ ಜನರು ಅಲ್ಲಿದ್ದರು. ಅಂಥವ್ರ ಹತ್ರ ನಾವು ಹೋಗಬೇಕು, ಸುವಾರ್ತೆ ಸಾರಬೇಕು ಅಂತ ಈ 5 ಜನ ಸ್ನೇಹಿತರು, ಜಿಮ್ ಮತ್ತು ಅವನ ಸ್ನೇಹಿತರು ಎಲ್ಲರೂ ಮಾತಾಡಿಕೊಂಡು, ಅವರಿಗೆ ಮದುವೆ ಕೂಡ ಆಗಿತ್ತು. ಮದುವೆ ಆದ ಹೊಸರಲ್ಲಿ ಅವರ ಹೆಂಡತಿಯನ್ನು ಮಕ್ಕಳನ್ನು ಕೂಡ ಕರ್ಕೊಂಡು ಆ ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕೆಲವೊಂದು ಮನೆಗಳಿರ್ತವೆ. ಮನೆಗಳಂದರೆ ಆ ಕಾಡಿನ ಜನರು ಇರೋ ಸ್ಥಳದಲ್ಲಿ ಅಲ್ಲ, ಸ್ವಲ್ಪ ಆ ಕಾಡಿಗೆ ತುಂಬ ಒಂದು 20-30 ಕಿಲೋಮೀಟ್ರ್ ದೂರದಲ್ಲಿ ಕೆಲವೊಂದು ಗೆಸ್ಟ್ ಹೌಸ್ ಥರ ಈ ಥರ ಕಟ್ಟಿದ್ರೆ ಅಲ್ಲಿ ಇವರು ಸ್ಟೇ ಮಾಡಿ ಹೆಂಡತಿ ಮಕ್ಕಳನ್ನ ಅಲ್ಲಿ ಬಿಟ್ಟು ಒಂದು ದಿನ ಏನು ಮಾಡ್ತಾರೆ, ನಾವು ಇಲ್ಲಿಂದ ಈಕ್ವಿಡಾರ್ ಅನ್ನುವ ಸ್ಥಳಕ್ಕೆ ಹೋಗೋಣ, ಅಲ್ಲಿ ಹೋಗಿ ಆ ಜನರನ್ನು ಹೇಗಾದರೂ ಮಾಡಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಮಾತಾಡಿಕೊಂಡು 5 ಜನ ಸ್ನೇಹಿತರು ಏನು ಮಾಡ್ತಾರೆ, ಸರಿ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ನಮಗೊಂದು ಪ್ಲೇನ್ ಬೇಕು, ಏರೋಪ್ಲೇನ್ ಬೇಕು, ಒಂದು ಚಿಕ್ಕದಾದ ಒಂದು ಪ್ಲೇನ್ ಬೇಕು, ಅದಕ್ಕೆ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಅಂತ ಏನು ಮಾಡ್ತಾರೆ. ಆ ಜಿಮ್ ಎಲಿಯಟ್ ಸ್ನೇಹಿತರಲ್ಲಿ ಒಬ್ಬ ಏರೋಪ್ಲೇನ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋನು ಇರ್ತಾನೆ. ಅವನೇ ಒಂದು ಚಿಕ್ಕದಾದ ಒಂದು ಪ್ಲೇನ್ ರೆಡಿ ಮಾಡ್ತಾನೆ. ನೋಡಿ, ಅಂಥ ಜ್ಞಾನವುಳ್ಳವರು ಈ ದೇವರ ಸೇವೆ ಮಾಡಲಿಕ್ಕೆ, ಕಾಡಿನ ಜನರ ಕೈಯಲ್ಲಿ ಸಾಯಲಿಕ್ಕೆ ಅಂಥ ಜ್ಞಾನವುಳ್ಳವರು ಬಂದಿದ್ದಾರೆ. ಇನ್ನು ನಾವ್ಯಾವ ಲೆಕ್ಕ ಅಲ್ವಾ? ಅವರೆಲ್ಲ ಸೇರಿ ಒಂದು ಪ್ಲೇನ್ ರೆಡಿ ಮಾಡ್ಕೋತಾರೆ. ರೆಡಿ ಮಾಡಿಕೊಂಡು ನಾವು ಇಲ್ಲಿಂದ ಹೋಗೋಣ, ಜನರ ಹತ್ರ ಹೋಗೋಣ, ಅವರನ್ನು ಹೇಗಾರ ಮಾಡಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೋಗ್ತಾರೆ. ಹೋದಾಗ ಇವರು ಕೈಯಲ್ಲಿ ತಿಂಡಿ ತಿನಿಸುಗಳು, ಹಣ್ಣು ಹಂಪಲು ಇವೆಲ್ಲ ತೊಗೊಂಡು ಹೋಗ್ತಾರೆ. ತಗೊಂಡು ಹೋದಾಗ ಅಲ್ಲಿ ಆಕು ಜನರು ಇರ್ತಾರಲ್ಲ, ಅವರ ಒಂದು ಗುಂಪಿನ ಮಧ್ಯೆ ಹೋದಾಗ ಇವರು ಪ್ಲೇನಿಂದ ಕೆಳಗೆ ಇಳಿಯಲ್ಲ. ಯಾಕಂದರೆ ಆ ಜನರು ನರಮಾಂಸ ಭಕ್ಷಕರು ಅಂತ ಇವ್ರಿಗೆ ಗೊತ್ತಲ್ವಾ. ನಾವೀಗ ಸಡನ್ನಾಗಿ ಅವ್ರನ್ನ ಮೀಟ್ ಆಗಲಿಕ್ಕೆ ಹೋದರೆ ನಮಗೇನಾದರೂ ಕೀಡು ಮಾಡ್ತಾರೆ ಅನ್ನುವ ಒಂದು ಜ್ಞಾನ ಅವ್ರಿಗಿರುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ಪ್ಲೇನಿಂದನೇ ಒಂದು ಬಕೆಟಲ್ಲಿ ಅವ್ರು ತಂದಂಥ ತಿಂಡಿ ತಿನಿಸುಗಳನ್ನೆಲ್ಲ ಹಾಕಿ ಕೆಳಗಡೆ ಬಿಡ್ತಾರೆ, ಆ ಜನರಿರುವ ಸ್ಥಳಕ್ಕೆ ಬಿಡ್ತಾರೆ. ಈ ಜನರೆಲ್ಲ ಬಂದು ನೋಡ್ತಾರೆ, ಅದರಲ್ಲಿ ಏನೇನೋ ಕಲರ್ಫುಲ್ ಆಗಿ ಇರ್ತವೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ. ಮೇಲೆ ನೋಡ್ತಾರೆ, ಒಂದು ಪ್ಲೇನ್ ಇರುತ್ತೆ, ಅದರಿಂದ ಇವ್ರು ಬಿಟ್ಟಿರ್ತಾರೆ. ಅವಾಗ ಈ ಜನರು ಏನು ಮಾಡ್ತಾರೆ, ತಗೋತಾರೆ ತಿಂತಾರೆ. ಹಾಗೆ ಆ ದಿನದಲ್ಲಿ ಇವ್ರು ಮಾಡಬೇಕು ಅಂದ್ಕೊಂಡ ಬಾಧ್ಯತೆಯನ್ನು, ಕರ್ತವ್ಯವನ್ನು ಮುಗಿಸ್ತಾರೆ, ಮನೆಗೆ ಬರ್ತಾರೆ, ಪ್ರೇಯರ್ ಮಾಡ್ತಾರೆ. ದೇವರೇ, ನಾವು ಒಂದು ವಿಶೇಷವಾದ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ, ಅದಕ್ಕೆ ನಿನ್ನ ಸಹಾಯ ಬೇಕಪ್ಪ, ಆ ಮಕ್ಕಳು ಹೇಗಾದರೂ ಮಾಡಿ ಸತ್ಯವನ್ನು ತಿಳ್ಕೋಬೇಕು, ಸಹಾಯ ಮಾಡು ಅಂತ ಬಂದು ಪ್ರೇಯರ್ ಮಾಡ್ಕೊತಾರೆ. ಮತ್ತೆ ನೆಕ್ಸ್ಟ್ ಡೇ ಅದೇ ರೀತಿಯಾಗಿ ಏರೋಪ್ಲೇನಲ್ಲಿ ಹೋಗ್ತಾರೆ. ಹೋಗಿ ಹಣ್ಣು ಹಂಪಲು ಅವೆಲ್ಲ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗಿ ಬಕೆಟಲ್ಲಿ ಹಾಕಿ ಕೆಳಗಡೆ ಬಿಡ್ತಾರೆ. ಆವಾಗ ಜನರು ಏನು ಮಾಡ್ತಾರೆ, ಇನ್ನೂ ಖುಷಿಯಿಂದ ಚಿಕ್ಕ ಮಕ್ಕಳು, ಹೆಣ್ಮಕ್ಳು ಅವರೆಲ್ಲ ಓಡಿ ಬಂದು ಅವ್ರು ಕೊಟ್ಟಿರೋದನ್ನೆಲ್ಲ ತೊಗೊಂಡು ತಿಂದು ಸೆಕೆಂಡ್ ಡೇ ಏನು ಮಾಡ್ತಾರೆ, ಖಾಲಿ ಬಕೆಟನ್ನೇ ಮೇಲೆ ಕಳಿಸಲ್ಲ, ಇವ್ರ ಹತ್ರ ಇರುವಂಥ ಕೆಲವೊಂದು ಗೆಡ್ಡೆ ಗೆಣಸು, ಆ ಮರದ ಹಣ್ಣು ಇವೆಲ್ಲ ಸ್ವಲ್ಪ ಆ ಬಕೆಟಲ್ಲಿ ಹಾಕಿ ರಿಟರ್ನ್ ಕಳಿಸ್ತಾರೆ ಈ ಜನರು, ಅನಾಗರಿಕ ಜನರು. ಆವಾಗ ಇವ್ರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ಅಂದರೆ ಇವ್ರು ನಮಗೆ ರೆಸ್ಪಾಂಡ್ ಆಗ್ತಾ ಇದ್ದಾರೆ, ಇವ್ರು ನಮಗೆ ಸ್ಪಂದಿಸ್ತಾ ಇದ್ದಾರೆ, ಇವ್ರ ಹತ್ರ ಹೋಗೋದ್ರಿಂದ ನಮಗೆ ಯಾವ ತೊಂದರೆ ಇಲ್ಲ, ಇವ್ರು ನಮಗೆ ಫ್ರೆಂಡ್ಲಿ ಆಗ್ತಾ ಇದ್ದಾರೆ ಅಂತ ಇವ್ರು ಖುಷಿಪಟ್ಟು ಮತ್ತೆ ಅವತ್ತು ರಿಟರ್ನ್ ಬಂದು ಪ್ರೇಯರ್ ಮಾಡ್ಕೋತಾರೆ. ದೇವರೇ ಸಹಾಯ ಮಾಡಪ್ಪ, ಅವರು ಫಸ್ಟ್ ದಿನ ನಾವು ಕೊಟ್ಟಿದ್ದನ್ನು ತೊಗೊಂಡ್ರು, 2ನೇ ದಿನ ನಾವು ಕೊಟ್ಟಿದ್ದಕ್ಕೆ ತಿರುಗಿ ನಮ್ಗೆ ಕೊಟ್ಟರು, ಇವತ್ತು ಹೇಗಾದರೂ ಮಾಡಿ ಅವರನ್ನು ಮೀಟ್ ಆಗಬೇಕು ಅಂತ 3ನೇ ದಿನ ಏನು ಮಾಡ್ತಾರೆ, ಒಂದು ನದಿಯ ಒಂದು ಪ್ರಾಂತದಲ್ಲಿ ಪಕ್ಕಕ್ಕೆ ಪ್ಲೇನನ್ನು ನಿಲ್ಲಿಸ್ಬಿಟ್ಟು ಹೇಗಾದರೂ ಮಾಡಿ ಆ ಜನರನ್ನು ಮೀಟ್ ಮಾಡಬೇಕು ಅಂತ, ಯಾರಾದರೂ ಬರ್ತಾರಾ ಈ ಕಡೆಗೆ ನೋಡೋಣ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವಾಗ 2 ಹೆಣ್ಮಕ್ಳು ಆ ನದಿ ಹತ್ರ ಬರ್ತಾರೆ. ಬಂದಾಗ ಇವ್ರು ಹೋಗಿ ಆ ಹೆಣ್ಮಕ್ಳನ್ನ ಮಾತಾಡಿಸಿ, ನಾವು ನಿಮಗೆ ಯಾವ ಕೇಡು ಮಾಡೋದಿಲ್ಲ, ನಾವು ನಿಮ್ಮನ್ನು ಪ್ರೀತಿಸುವವರು, ನಿಮಗೆ ಬೇಕಾಗಿದ್ದನ್ನು ಕೊಡುವವರಾಗಿದ್ದೇವೆ, ತಗೊಳ್ಳಿ ಅಂತ ಅವ್ರ ಕೈಯಲ್ಲಿರುವ ಅದು ತಿಂಡಿ ತಿನಿಸು ಹಣ್ಣು ಹಂಪಲು ತೊಗೊಂಡೋಗಿ ಅವ್ರ ಕೈಯಲ್ಲಿ ಕೊಡ್ತಾರೆ. ಕೊಟ್ಟಾಗ ಹೆಣ್ಮಕ್ಳು ಏನು ಮಾಡ್ತಾರೆ, ಇವ್ರ ಭಾಷೆ ಅವ್ರಿಗೆ ಅರ್ಥ ಆಗೋದಿಲ್ವಲ್ಲ, ಆದರೂ ಅವ್ರು ಕೊಟ್ಟಿರುವಂಥ ತಿಂಡಿ ತಿನಿಸನ್ನು ತಗೊಂಡೋಗಿ ಅವರ ಗುಂಪಲ್ಲಿರುವಂಥ ಜನರಿಗೆ ಕೊಟ್ಟು ಏನು ಮಾಡ್ತಾರೆ, ಹೇಳ್ತಾರೆ, ಈ ಥರ ನಡೀತು, ಯಾರೋ ಬೇರೆ ಯಾವುದೋ ಮನುಷ್ಯರು ಬಂದಿದ್ರು, 5 ಜನ ಇದ್ದರು, ನಮ್ಗೆ ಇವನ್ನೆಲ್ಲ ಕೊಟ್ಟರು ಅಂತ ಹೇಳ್ತಾರಂತೆ. ಆವಾಗ ಜನರು ಏನು ಮಾಡ್ತಾರೆ, ಅವ್ರವ್ರು ಏನು ಮಾತಾಡ್ಕೊತಾರೋ ಆ ದಿನ ಗೊತ್ತಾಗಲ್ಲ. ನೆಕ್ಸ್ಟ್ ದಿನ ಇವ್ರು ಏನು ಮಾಡ್ತಾರೆ, ಮತ್ತೆ ಬರ್ತಾರೆ ಜಿಮ್ ಮತ್ತು ಅವನ ಸ್ನೇಹಿತರು.
ಮತ್ತೆ ಬಂದು ಅವ್ರಿಗೆ ಹೇಳ್ತಾರೆ, ಹೆಣ್ಮಕ್ಳಿಗೆ ಹಿಂದಿನ ದಿನ ಹೇಳಿ ಕಳಿಸಿರ್ತಾರಂತೆ, ನಾಳೆ ನಾವು ಬರ್ತೀವಿ, ಆದರೆ ನಿಮ್ಮ ಗಂಡ್ಮಕ್ಳನ್ನೆಲ್ಲ ಕರ್ಕೊಂಡು ಬರ್ರಿ, ನಾವು ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿ ಕಳಿಸಿದ್ರಂತೆ. ಅವರು ಏನು ಅರ್ಥ ಆಯ್ತು ಅವ್ರಿಗೆ ಗೊತ್ತಿಲ್ಲ, ಸನ್ನೆ ಮಾಡ್ತಾರಲ್ಲ, ಸನ್ನೆ ಮಾಡೋದ್ರಿಂದ ಅವರು ಓಕೆ ಓಕೆ ಅಂತ ಹೇಳಿದ್ರಿಂದ ಇವರು ನೆಕ್ಸ್ಟ್ ದಿನನೂ ಎಲ್ಲ ತುಂಬ ಜನ ಬರ್ತಾರೆ, ಹೇಗಾದರೂ ಮಾಡಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೋಗ್ತಾರಂತೆ. ಹೋದಾಗ ಇವರು 4ನೇ ದಿನ ಹೋದಾಗ ಆದರೆ ಹಿಂದಿನ ದಿನ ಯಾವ ಹೆಣ್ಮಕ್ಳನ್ನು ನೋಡಿದ್ರಲ್ಲೋ ಅದೇ ಹೆಣ್ಮಕ್ಳೇ ಬರೋದನ್ನು ಮತ್ತೆ ನೋಡಿದ್ರಂತೆ. ಮತ್ತೆ ನೋಡಿ ತುಂಬ ಖುಷಿ ಪಟ್ರಂತೆ. ಹೆಣ್ಮಕ್ಳು ಬರ್ತಾ ಇದ್ದಾರೆ, ಇವರು ಹೋಗಿ ಆ ಗುಂಪಿನವ್ರಿಗೆ ಹೇಳಿರ್ತಾರೆ ನಮ್ಮ ಬಗ್ಗೆ, ಎಲ್ಲರೂ ನಮ್ಮನ್ನು ಮೀಟ್ ಆಗ್ಲಿಕ್ಕೆ ಬರ್ತಾರೆ ಅಂತ ಖುಷಿ ಪಡ್ತಾ ಇರ್ತಾರಂತೆ. ಅವ್ರ ಹಿಂದೆನೇ ಸ್ವಲ್ಪ ಜನ ಗಂಡ್ಮಕ್ಳು ಬರ್ತಾರಂತೆ. ಆವಾಗ ಇವ್ರು ಅನ್ಕೋತಾರೆ, ಅಂದರೆ ನಾವು ಹೇಳಿ ಕಳಿಸಿದ ಹಾಗೆ ಇವರು ಕೂಡ ನಮ್ಮ ಜೊತೆ ಫ್ರೆಂಡ್ಲಿ ಆಗಿರಲಿಕ್ಕೆ, ನಮ್ಮ ಜೊತೆ ಮಾತಾಡಲಿಕ್ಕೆ ಸಂತೋಷಕ್ಕೋಸ್ಕರವಾಗಿ ಇವ್ರು ಬರ್ತಾ ಇದ್ದಾರೆ, ಯಾವ ರೀತಿಯಾದ ಕೆಟ್ಟ ಉದ್ದೇಶ ಇಲ್ಲ ಅಂತ ಅನ್ಕೋತಾರೆ. ಆದರೆ ಅವ್ರ ಹತ್ರ ಬಂದ ಮೇಲೆ ಗೊತ್ತಾಗುತ್ತೆ ಅವರು ಒಳ್ಳೆ ಅಭಿಪ್ರಾಯದಿಂದ ಬಂದಿಲ್ಲ, ಅವರು ಇನ್ನೊಂದು ತರಹದ ಕೀಡು ಅಭಿಪ್ರಾಯದಿಂದ ಬಂದಿದ್ದಾರೆ ಅಂತ ಹತ್ರ ಬಂದ ಮೇಲೆ ಗೊತ್ತಾಗುತ್ತೆ. ಅಷ್ಟರಲ್ಲೇ ಅವರು ತಪ್ಪಿಸ್ಕೊಳ್ಳುವ ಒಂದು ಸಂದರ್ಭದಲ್ಲೇ ಆ ಹೆಣ್ಮಕ್ಳಿಂದ ಬಂದಿರುವಂಥ ಗಂಡ್ಮಕ್ಳು ತುಂಬ 10-20 ಜನ ಬಂದಿರ್ತಾರಂತೆ. ಅವರು ಬಾಣವನ್ನು ಹಾಕಿಬಿಡ್ತಾರೆ ಇವರಿಗೆ, 5 ಜನರಿಗೆ. ಬಾಣವನ್ನು ಹಾಕುವಾಗ ಜಿಮ್ ಇರ್ತಾನಲ್ಲ, ಅವನ ಜೊತೆ ಇರುವ ಫ್ರೆಂಡ್ಸ್ 5 ಜನ ಇವರ ಗುಂಪಲ್ವಾ, ಅದರಲ್ಲಿ ಒಬ್ಬನ ಹತ್ರ ಗನ್ ಇರುತ್ತಂತೆ. ಅವನೇನು ಮಾಡ್ತಾನೆ, ಗನ್ ತಗೋತಾನೆ ಕೈಯಲ್ಲಿ, ಆದರೆ ಯಾರನ್ನೂ ಶೂಟ್ ಮಾಡಲ್ಲ. ಯಾಕಂದರೆ ನಾವು ಬಂದಿರುವುದು ಅವರನ್ನು ರಕ್ಷಿಸಲಿಕ್ಕೆ, ದೇವರ ಕಡೆಗೆ ನಡೆಸಲಿಕ್ಕೆ ಹೊರತು ಅವರನ್ನು ಸಾಯಿಸ್ಲಿಕ್ಕಲ್ಲ ಅಂತ ಅವನು ಗನ್ ತೆಗ್ದೋನು ಮತ್ತೆ ಗನ್ನನ್ನು ಬಿಸಾಕಿ ಅವರ ಕೈಯಿಂದ ಬಾಣದಿಂದ ಚುಚ್ಚಿಸ್ಕೊಂಡು 5 ಜನ ಅಲ್ಲೇ ಸತ್ತೋಗ್ಬಿಡ್ತಾರಂತೆ. ನೋಡಿ, ಅವನು ಗನ್ ತಗೊಂಡು ಸಾಯಿಸದೇ ಇದ್ರೂ ಸಹ ಅವರಿಗೆ ಕೈಗೋ ಕಾಲಿಗೋ ಶೂಟ್ ಮಾಡಿದರೆ ಅವರು ಹೆದರಿ ಓಡೋಗ್ಬಿಡ್ತಿದ್ರೋ ಏನೋ. ಆದರೆ ಒಂದು ಮಾತ್ರ ನನಗೆ ಅರ್ಥ ಆಗಿದ್ದು ಏನಂದರೆ, ಅವರು ಕೈಗಾರೋ ಕಾಲಿಗಾರೋ ಶೂಟ್ ಮಾಡ್ಬೋದಿತ್ತು, ಇಲ್ಲಾಂದರೆ ಆಕಾಶಕ್ಕಾರೋ ಶೂಟ್ ಮಾಡಿ ಹೆದರ್ಸ್ಬೋದಿತ್ತು, ಅವರ ಪ್ರಾಣವನ್ನು ಅವ್ರು ಕಾಪಾಡ್ಕೊಳ್ಲಿಕ್ಕೆ ಏನೋ ಒಂದು ಪ್ರಯತ್ನ ಮಾಡಬಹುದಿತ್ತು. ಅನಾಗರಿಕ ಜನರನ್ನು ಸಾಯಿಸದೇ ಇದ್ರೂ ಕೂಡ ಅವರ ಪ್ರಾಣವನ್ನು ಅವ್ರು ಕಾಪಾಡ್ಕೊಳ್ಲಿಕ್ಕೆ ಯಾವುದೋ ಒಂದು ಪ್ರಯತ್ನ ಮಾಡಿ ಆ ಗನ್ನಿಂದ ಹೆದರಿಸಿ ತಪ್ಪಿಸ್ಕೋಬೋದಿತ್ತು. ಆದರೆ ಅವರು ಆ ಸೇವೆ ಮಾಡಲಿಕ್ಕೆ ಬಂದಿರೋದೇ ಅವರ ಅನಾಗರಿಕ ಜನರನ್ನು ಪ್ರೀತಿಸಿ ಇವರ ಪ್ರಾಣವನ್ನು ಕೂಡ ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಅರ್ಥ ಆಯಿತು, ಇಲ್ಲಿಗೆ ನಮ್ಮ ಒಂದು ಕರ್ತವ್ಯ ಮುಗೀತು, ನಾವು ಬೀಜ ಬಿತ್ತಾ ಇದ್ದೇವೆ, ಈ ಬೀಜವನ್ನು ಮೊಳಕೆತ್ತಿಸುವುದು, ಅದನ್ನು ಬೆಳೆಸುವುದು ದೇವರ ಕರ್ತವ್ಯ, ನಮ್ಮ ಕೆಲಸ ಇಲ್ಲಿಗೆ ಮುಗೀತು ಅಂತ ಅವರೆಲ್ಲರೂ ಅಂದುಕೊಂಡು ಅವರನ್ನು ಅವ್ರು ಕಾಪಾಡ್ಕೊಳ್ಲಿಕ್ಕೆ ಅವ್ರಿಗೆ ಅವಕಾಶ ಇದ್ದರೂ ಕೂಡ ಸರೆಂಡರ್ ಆದರು. ಅವರು ಬಾಣದಿಂದ ಎಲ್ರಿಗೂ ಹೊಡೆತ ಬಿತ್ತು, ಎಲ್ಲರೂ ಸತ್ತು ಅಲ್ಲೇ ನದಿಯಲ್ಲಿ ಬಿದ್ದರು. ಅವರ ಒಂದು ಸಾಕ್ಷಿಯಲ್ಲಿ ಹಿಸ್ಟ್ರಿ ಹೇಳುತ್ತೆ, ಈಕ್ವಿಡಾರ್ ಅನ್ನುವ ಜನರು ನರಮಾಂಸ ಭಕ್ಷಕರಲ್ವಾ, ಇವರು ಸತ್ತ ಮೇಲೆ ಅವ್ರು ಬಂದು ಇವರ ತೊಡೆಯ ಭಾಗವನ್ನು ಕತ್ತರಿಸ್ಕೊಂಡು ಹೋದ್ರಂತೆ ತಿನ್ನಲಿಕ್ಕೆ, ಹಿಸ್ಟ್ರಿಯಲ್ಲಿ ಹೇಳ್ತಾರೆ. ಅಂಥ ಒಂದು ಭಯಂಕರವಾದ ಜನರ ಕೈಯಲ್ಲಿ ಮರಣ ಹೊಂದಿದರು ಈ ಜಿಮ್ ಮತ್ತು ಅವನ ಸ್ನೇಹಿತರು. ಎಷ್ಟೊಂದು ದೊಡ್ಡ ಸಮರ್ಪಣೆ ಅಲ್ವಾ. ನನಗೆ ಈ ಕತೆ ಕೇಳಿದ ಮೇಲೆ, ಈ ಸಾಕ್ಷಿ ಕೇಳಿದ ಮೇಲೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ನನಗೆ ಅರ್ಥ ಆಗಿದ್ದೇನು ಗೊತ್ತಾ, ಮಿಷನರಿ ಸೇವೆ ಅನ್ನೋದು ತುಂಬ ಇಂಪಾರ್ಟೆಂಟು. ಆದರೆ ಅದು ಒಬ್ಬೊಬ್ಬರಿಗೆ ಇರುತ್ತೆ ಆಸೆ, ಮಿಷನರಿ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಒಬ್ಬೊಬ್ಬರೇ ಎಲ್ಲರನ್ನು ಬಿಟ್ಟಾಕಿ ಒಬ್ಬರೇ ಸಮರ್ಪಣೆ ಮಾಡ್ಕೊಂಡು ಬರ್ತಾರೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನಂದರೆ, ಈ 5 ಜನರ ಸ್ನೇಹಿತರಲ್ಲೂ ಒಂದೇ ಭಾವನೆ. ಇವರು ಫ್ರೆಂಡ್ ಆಗಿರೋದು ಎಂಜಾಯ್ ಮಾಡಲಿಕ್ಕಲ್ಲ, ಇವರು ಫ್ರೆಂಡ್ ಆಗಿರೋದು, ಇವರಲ್ಲಿ ಆ ಸ್ನೇಹ ಬಂಧ ಏರ್ಪಾಟಾಗಿರೋದು ಇನ್ನೊಂದು ರೀತಿಯಾಗಿ ಇವರು ಸಂತೋಷ ಪಡಲಿಕ್ಕೆ ಅಲ್ಲವೇ ಅಲ್ಲ. ಇವರು ಫ್ರೆಂಡ್ಸ್ ಆಗಿರೋದು ದೇವರ ಸೇವೆ ಮಾಡಲಿಕ್ಕೆ, ದೇವರಿಗೋಸ್ಕರ ತಮ್ಮ ಪ್ರಾಣವನ್ನು ಅರ್ಪಿಸಲಿಕ್ಕೆ. ಇಂಥ ಸ್ನೇಹಿತರು ಎಲ್ಲಿರ್ತಾರೆ ಹೇಳಿ. ಖಂಡಿತ ಇದು ತುಂಬ ನನ್ನನ್ನು ಇನ್ಸ್ಪೈರ್ ಮಾಡಿದಂಥ ಒಂದು ವಿಷಯ ಏನು ಅಂದರೆ, ಫ್ರೆಂಡ್ಸ್ ಅನ್ನೋದು ಲೋಕ ರೀತಿಯಲ್ಲಿ ತುಂಬ ಹಾಳಾದ ಕೆಲಸಲಿಕ್ಕೆ ಮುಂದೋಡ್ತದೆ. ಆದರೆ ಇಂಥ ಒಂದು ವಿಶೇಷವಾದ ಸೇವೆ ಮಾಡಲಿಕ್ಕೆ ಫ್ರೆಂಡ್ಸ್ ಎಲ್ಲರೂ ಗುಂಪಾಗಿ ಸೇರಿ ಬಂದು ಒಂದು ಅದ್ಭುತವಾದ ದೇವರ ಸೇವೆ ಮಾಡಿದ್ರಲ್ಲ ಅನ್ನುವಂಥ ವಿಷಯ ನನ್ನನ್ನು ತುಂಬ ಇನ್ಸ್ಪೈರ್ ಮಾಡಿತು.
ನಾವು ಕೂಡ ಇದರಿಂದ ಒಂದು ಒಳ್ಳೆಯ ವಿಷಯ ತಿಳ್ಕೊಳ್ಳೋಣ. ಯಾಕೆಂದರೆ ಯಾರ ಜೊತೆ ನಾವು ಸಹವಾಸ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತೆ. ಅದಕ್ಕೆ ಕೀರ್ತನೆ 1ನೇ ಅಧ್ಯಾಯದಲ್ಲಿ ಶ್ರೇಷ್ಠವಾದ ಮಾತುಗಳು ಬರೆಯಲ್ಪಟ್ಟಿದೆ, ದುಷ್ಟರ ಜೊತೆ ಸಹವಾಸ ಮಾಡಬೇಡ ಅಂತ. ಯಾಕಂದರೆ ನಾವು ಹಂಗೆ ಆಗಿಬಿಡ್ತೇವೆ. ಅದೇ ನೀತಿವಂತರ ಜೊತೆ, ನೀತಿವಂತರಂದರೆ ಒಳ್ಳೆಯ ಆಸೆಗಳನ್ನು ಇಟ್ಟುಕೊಂಡವ್ರ ಜೊತೆ, ಒಳ್ಳೆ ಕೆಲಸ ಮಾಡೋರ ಜೊತೆ ನಾವು ಸಹವಾಸ ಮಾಡುವಾಗ ನಮ್ಮಲ್ಲೂ ಕೂಡ ಅದೇ ಆಸೆ ಬರುತ್ತೆ. ನಾವು ಯಾರನ್ನ ಫ್ರೆಂಡ್ಸ್ ಆಗಿ ಸೆಲೆಕ್ಟ್ ಮಾಡ್ಕೋತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ಫ್ರೆಂಡ್ಸ್ ಆದಂಥ ಈಗ ನಾವೊಂದು 3-4 ಜನ ಫ್ರೆಂಡ್ಸ್ ಆಗಿದ್ದೀವಿ ಅಂದರೆ ನಮ್ಮಲ್ಲಿ ಎಂಥ ಒಂದು ಟಾಪಿಕ್ ಡಿಸ್ಕಷನ್ ನಡಿಬೇಕು, ಎಂಥ ಒಂದು ವಿಷಯ ನಾವು ಮಾತಾಡ್ಕೋಬೇಕು. ಎಲ್ಲ ಹಾಳು ಮೂಳಾದ ವಿಷಯಗಳನ್ನೇ ಮಾತಾಡ್ಕೋತೀವ, ಇಲ್ಲ ಯಾವುದಾದ್ರು ಒಳ್ಳೆಯದಕ್ಕೆ, ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡೋದು, ನಮ್ಮ ಮಕ್ಕಳಿಗೆ, ನಮ್ಮ ಮನೆಗೆ, ಇತರರಿಗೆ ಒಳ್ಳೆಯದನ್ನು ಮಾಡೋದು, ನಮ್ಮ ದೇವರ ಬಗ್ಗೆ, ದೇವರ ಸುವಾರ್ತೆ ಬಗ್ಗೆ, ಯಾವುದಾದ್ರೂ ಒಂದು ಶ್ರೇಷ್ಠವಾದ ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೋತೀವ. ಇಲ್ಲ ಅಂದರೆ ಹಾಳು ಮೂಳಾದ ವಿಷಯದ ಬಗ್ಗೆನೇ ಆಲೋಚನೆ ಮಾಡಿ ನಮ್ಮನ್ನು ನಾವು ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಸುತ್ತಮುತ್ತಲಿರೋರನ್ನ ಹಾಳು ಮಾಡೋ ರೀತಿಯಲ್ಲಿ ಇರ್ತೀವ. ಖಂಡಿತ ಸ್ನೇಹಿತರು ಅನ್ನುವುದು ತುಂಬ ಒಂದು ಶ್ರೇಷ್ಠವಾದಂಥ ಒಂದು ಭಾಗ ಅದು. ಯಾಕಂದರೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನು ಯಾವ ವಿಷಯದಲ್ಲಾದರೂ ಇನ್ಸ್ಪೈರ್ ಮಾಡಬಹುದು. ಅದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವ ಸ್ನೇಹಿತರು ಎಂಥವರಾಗಿರಬೇಕು ಅನ್ನುವ ಆಲೋಚನೆ ನಮಗೆ ಪ್ರಾಮುಖ್ಯವಾಗಿ ಇರಲೇಬೇಕು. ಆ ವಿಷಯದಲ್ಲಿ ನಾವೆಲ್ಲರೂ ಜಾಗ್ರತೆ ಪಡೋಣ. ಹಾಗೆ ಜಿಮ್ ಮತ್ತು ಅವನ ಸ್ನೇಹಿತರು ಮಾಡಿದಂಥ ಈ ತ್ಯಾಗಕ್ಕೆ ದೇವರು ಎಂಥ ಶ್ರೇಷ್ಠವಾದ ಪ್ರತಿಫಲ ಕೊಟ್ಟರು ಗೊತ್ತಾ? ಅವರ ಹೆಂಡತಿ, ಅವರ ಮಕ್ಕಳೆಲ್ಲರೂ ಅನಾಥ ಆಗೋದ್ರು ಇವರು ಸತ್ತಿರೋದ್ರಿಂದ. ಅವರ ಒಂದು ಚಿಕ್ಕ ವಯಸ್ಸಲ್ಲಿ ಅವರು ಯೌವನಸ್ಥರಿದ್ದಾರೆ. ಇನ್ನು ಈ ಜಿಮ್ಗೆ ಅವಾಗ 28 ವರ್ಷ. ಇದು ಯಾವಾಗ ನಡೆದಿದೆ? 1956ರಲ್ಲಿ ನಡೆದಿರುವಂಥ ಘಟನೆ. ಆದರೆ 28ನೇ ವಯಸ್ಸಲ್ಲಿ ಅವನು ಎಷ್ಟು ಎಂಜಾಯ್ ಮಾಡಬೇಕು. ಅವನ ಸ್ನೇಹಿತರೆಲ್ಲರೂ ಅದೇ ವಯಸ್ಸಲ್ಲಿದ್ದಾರೆ. ಅವ್ರು ಎಷ್ಟು ಎಂಜಾಯ್ ಮಾಡ್ಬೋದಿತ್ತು ಹೆಂಡತಿ ಮಕ್ಕಳ ಜೊತೆ. ಆದರೆ ಅವರು ಬಯಸಿದ್ದೇನು ಗೊತ್ತಾ? ದೇವರಿಗೋಸ್ಕರ ಹತಸಾಕ್ಷಿ ಆಗಲಿಕ್ಕೂ ಸಿದ್ಧ ಅಂತ. ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬಿಟ್ರು. ಆದರೆ ಅವ್ರ ಹೆಂಡತಿ ಮಕ್ಕಳು ಏನು ಮಾಡಿದ್ರು ಗೊತ್ತಾ? ಅದು ನಾನು ನೆಕ್ಸ್ಟ್ ಸಾಕ್ಷಿಯ ಒಂದು ಸಮೂಹ ಭಾಗದಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಅದ್ಭುತವಾದ ಸಾಕ್ಷಿ ಅದು ಕೂಡ. ಈ ರೀತಿಯಾಗಿ ನಾವು ನಮ್ಮ ಮುಂದೆ ಯಾರ್ಯಾರು ದೇವರಿಗೋಸ್ಕರ ಶ್ರೇಷ್ಠವಾದ ಬದುಕನ್ನು ಬದುಕಿ ಹೋಗಿದ್ದಾರೋ ಅವರಿಂದ ಒಂದು ಸಣ್ಣ ಸಣ್ಣ ಒಂದು ವಿಷಯನಾದ್ರೂ ಕಲಿಯೋಣ. ನೋಡಿ, ದೇವರ ವಾಕ್ಯ ಹೇಳುತ್ತೆ, ಸಾಕ್ಷಿ ಸಮೂಹ ನಮ್ಮ ಮುಂದೆ ಇಟ್ಟಿರುವಂಥ ಮೇಘದೋಪಾದಿಯಲ್ಲಿ, ಮೇಘದ ಒಂದು ರೂಪದಲ್ಲಿ ನಮ್ಮ ಸಾಕ್ಷಿ ಸಮೂಹವನ್ನೇ ದೇವರು ನಮ್ಮ ಮುಂದೆ ಇಟ್ಟಿದ್ದಾನಂತೆ. ಯಾಕೆ ಅಂದರೆ ನಮ್ಮ ವಿಶ್ವಾಸವನ್ನು ಬಲಪಡಿಸ್ಕೊಳ್ಳಿಕ್ಕೆ, ನಾವು ಮುಂದೆ ಹೆಜ್ಜೆ ಇಡಲಿಕ್ಕೆ. ಇಂಥ ಒಂದು ಸಾಕ್ಷಿಗಳನ್ನು ಕೇಳುವಾಗ ನಮ್ಮಲ್ಲಿ ರೋಷ ಬರಬೇಕು. ನಾವು ಕೂಡ ಏನಾದರೂ ದೇವರಿಗೋಸ್ಕರ ಮಾಡಬೇಕು. ಈ ಸ್ನೇಹಿತರ ಬಗ್ಗೆ ಕೇಳಿದ್ವಲ್ಲ, ನಾವು ಯಾರನ್ನ ಸ್ನೇಹಿತರನ್ನಾಗಿ ಇಟ್ಟುಕೊಂಡಿದ್ದೀವೋ ಅವರ ಜೊತೆ ಇಂಥ ವಿಷಯಗಳಿಗೋಸ್ಕರ ನಾವು ಮಾತಾಡುವವರಾಗಿರಬೇಕು ಅನ್ನೋ ಒಂದು ಸತ್ಯವನ್ನು, ಶ್ರೇಷ್ಠವಾದ ವಿಷಯವನ್ನು ತಿಳಿದುಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನಾದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವಾಗಲಪ್ಪ. ಎಂಥೋ ಶ್ರೇಷ್ಠವಾದಂಥ ಸಾಕ್ಷಿಯನ್ನು ಹಂಚಿಕೊಳ್ಳಿಕ್ಕೆ ಸಹಾಯ ಮಾಡಿದ್ದೀರಿ. ಜಿಮ್ ಏಲಿಯಟ್ ಮತ್ತು ಅವನ ಸ್ನೇಹಿತರು ಮಾಡಿದಂಥ ತ್ಯಾಗ. ಈಕ್ವಿಡಾರ್ ಅರಣ್ಯದಲ್ಲಿ ಅವರು ಆ ದಿನ ರಕ್ತವನ್ನು ಸುರಿಸದೆ ಹೋಗಿದ್ರೆ ಈ ದಿನ ಈಕ್ವಿಡಾರ್ ಅರಣ್ಯ ನಿನ್ನ ಸ್ವಂತವಾಗ್ತಿದ್ದಿಲ್ಲ. ಅಲ್ಲಿರುವ ಜನರೆಲ್ಲ ನಿನ್ನ ಮಕ್ಕಳಾಗ್ತಿದ್ದಿಲ್ಲ ತಂದೆ. ಅವರು ಮಾಡಿದಂಥ ತ್ಯಾಗ, ಅವರು ಸುರಿಸಿದಂಥ ರಕ್ತ ಇವತ್ತು ಶ್ರೇಷ್ಠವಾದ ಫಲ, ಅದ್ಭುತವಾದ ಫಲವನ್ನು ನಾವು ಕಾಣಲಿಕ್ಕೆ ಅವಕಾಶ ಆಯಿತು. ಹೌದು, ಅವರು ಮಾಡಿದಂಥ ಆ ತ್ಯಾಗವನ್ನು ಸ್ಮರಿಸಿದ ನಾವು ನಮ್ಮ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ನಿರ್ಧಾರ, ಒಂದು ಒಳ್ಳೆಯ ತೀರ್ಮಾನ. ನಾವು ಕೂಡ ಎಷ್ಟೋ ಜನರ ಜೊತೆ ಸ್ನೇಹ ಭಾವದಲ್ಲಿ ಇರ್ತೀವಿ, ಆದರೆ ಅವ್ರ ಜೊತೆ ಮಾತಾಡುವಾಗ ನಮ್ಮ ಮಾತು ಯಾವ ಥರದ್ದು, ನಮ್ಮ ಒಂದು ಕಮ್ಯುನಿಕೇಷನ್ ಯಾವ ರೀತಿ ಇರುತ್ತೆ, ಯಾವುದ್ರ ಮೇಲೆ ನಮ್ಮ ಆಸೆ ಇರುತ್ತೆ, ನಮ್ಮ ಡಿಸ್ಕಷನ್ ಯಾವುದ್ರ ಮೇಲೆ ಇರುತ್ತೆ, ಇದನ್ನು ನಾವು ಪರಿಶೀಲನೆ ಮಾಡಿಕೊಂಡು ಜಿಮ್ ಯಾವ ರೀತಿಯಾಗಿ ಒಳ್ಳೆಯ ಸ್ನೇಹಿತರನ್ನು ಪಡೆದುಕೊಂಡನೋ ನಾವು ಕೂಡ ನಮ್ಮ ಜೊತೆ ಸ್ನೇಹ ಮಾಡುವವರ ವಿಷಯದಲ್ಲಿ ಜಾಗರೂಕತೆಯಾಗಿದ್ದು ನಾವು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ, ಒಳ್ಳೆಯ ಸ್ನೇಹಿತರನ್ನು ಪಡೆದುಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ. ಕೃಪೆ ತೋರಿಸಿ ಎಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ಈ ಸಾಕ್ಷಿಯಿಂದ ಅದ್ಭುತವಾದ ಸತ್ಯವನ್ನು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಸಾಕ್ಷಿಯಿಂದ ನಾವು ಕೂಡ ಅಭಿವೃದ್ಧಿ ಕಡೆಗೆ ಹೋಗಬೇಕು ಅಪ್ಪ. ಕೇಳುವುದು ಹಾಗೆ ಬಿಡುವುದು ಮಾತ್ರವಲ್ಲದೆ ನಮ್ಮ ದೇಶಕ್ಕೆ ಕೆಲಸಗಾರರ ಅವಶ್ಯಕತೆ ತುಂಬ ಇದೆ.
ಅದಕ್ಕಾಗಿ ಇಂಥ ಸಾಕ್ಷಿ ಸಮೂಹವನ್ನು ನಮ್ಮ ಮುಂದೆ ನೀವು ಇಟ್ಟಿದ್ದೀರ ತಂದೆ. ಈ ಸಾಕ್ಷಿಗಳನ್ನು ನಾವು ಕೇಳುವಾಗ ನಮ್ಮನ್ನು ನಾವು ಬಲಪಡಿಸಿಕೊಂಡು ಅಪ್ಪ, ನಿನ್ನ ಒಂದು ಕಾರ್ಯದಲ್ಲಿ, ನಿನ್ನ ಒಂದು ತೋಟದಲ್ಲಿ ಕೆಲಸಗಾರರಾಗಿ ನಮ್ಮ ಒಂದು ಸರದಿ ಏನಿದೆಯೋ ಅದನ್ನು, ನಮ್ಮ ಒಂದು ಭಾಗವನ್ನು ನಾವು ಪೂರೈಸ್ಕೊಳ್ಳಿಕ್ಕೆ ಸಹಾಯ ಮಾಡ್ರಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾ, ಈ ಸಾಕ್ಷಿಯನ್ನು ಕೇಳುವವರೆಲ್ಲರೂ ಇದರಲ್ಲಿ ಕಾರ್ಯ ಮಾಡ್ರಪ್ಪ. ಖಂಡಿತ ನಮ್ಮಿಂದ ಒಬ್ಬರು ಇನ್ಸ್ಪೈರ್ ಆದರೂ ಸಾಕು, ಆ ರೀತಿಯಾಗಿ ನಾವು ಬದುಕಲಿಕ್ಕೆ ಸಹಾಯ ಮಾಡು ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳುತ್ತಾ, ನೀವೇ ಸಹಾಯ ಮಾಡ್ತೀರಿ ಎಂಬುದಾಗಿ ನಿರೀಕ್ಷಿಸುತ್ತಾ, ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.